ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಇದೇ ಪ್ರಧಾನಮಂತ್ರಿ ಉದ್ಯೋಗಶೀಲತೆ PMEGP ಯೋಜನೆ ಅಡಿಯಲ್ಲಿ ಒಂದು ಟೂರಿಸ್ಟ್ ಟ್ಯಾಕ್ಸಿಯನ್ನು ನಮ್ಮ ಸ್ನೇಹಿತರಾದಂಥ ದೇವರಾಜ್ ಅವರು ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸ್ನೇಹಿತರಾದಂಥ ಶಿವ ಅವರಿಗೆ ತುಂಬ ಪ್ರಶ್ನೆಗಳಿದ್ದಾವೆ. ಸೊ ಅವರು ಯಾಕಂದರೆ ಬ್ಯಾಂಕಿಗೆ ಹೋದರೆ ತುಂಬ ಸಾರಿ ಬೇಗ ಲೋನ್ ಕೊಡಲ್ಲ, ಸಾಕಷ್ಟು ದಾಖಲೆಗಳನ್ನು ಕೊಡ್ತಾರೆ. ನಾವು 100 ಸರಿ ಅರ್ಜಿ ಹಾಕಿದ್ದೀವಿ, ಗೌರ್ಮೆಂಟ್ನವ್ರು ನಮಗೆ ಅಪ್ರೂವಲ್ ಮಾಡಿಲ್ಲ, ಅವ್ರಿಗೆ ಅಪ್ರೂವಲ್ ಮಾಡಿದ್ದಾರೆ. ಇದಕ್ಕೇನಾದ್ರು ರಾಜಕೀಯ ಇನ್ಫ್ಲೂಯೆನ್ಸ್ ಬೇಕಾ, ಡಾಕ್ಯುಮೆಂಟ್ಸ್ಗಳು ಹೇಗೆ ಪ್ರಿಪೇರ್ ಮಾಡಬೇಕು, ಸಲಹೆ ಎಲ್ಲಿ ತಗೋಬೇಕು, ಗೈಡೆನ್ಸ್ ಎಲ್ಲಿ ತಗೋಬೇಕು, ಈ ಥರ ಸುಮಾರು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳನ್ನು ಸ್ವತಃ ಫಲಾನುಭವಿ ದೇವರಾಜ್ ಅಂತ ಹೇಳಿ ನಮ್ಮ ಸೊರಬ ತಾಲೂಕಿನ ಹಿರೇಕಸ್ವಿ ಗ್ರಾಮದವರು. ಸೊ 100% ಜಿನೈನ್ ಕಸ್ಟಮರ್. ಸೊ ಅವರು ವಾಹನ ಚಾಲಕರು ಮತ್ತು ಈ ಗಾಡಿನ ಅವರು ಬಾಡಿಗೆ ಓಡಿಸೋದಕ್ಕೋಸ್ಕರನೇ ತಗೊಂಡಿದ್ದಾರೆ. ಪ್ರಾಮಾಣಿಕ ವ್ಯಕ್ತಿ, ಪ್ರಾಮಾಣಿಕ ಫಲಾನುಭವಿಗೆ ಈ ಸೌಲಭ್ಯ ಸಿಕ್ಕಿದೆ. ಅದ್ರ ಬಗ್ಗೆ ನಮ್ಮ AS ಕ್ಲಿಕ್ಸ್ನ ಮಾಲೀಕರಾದಂಥ ಶಿವು ಸರ್ ಅವರು ಒಂದಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಕೇಳೋರಿದ್ದಾರೆ. ಸೊ ಸ್ವತಃ ಅವರೇ ಕೇಳಲಿ ಅಂತ ಹೇಳಿ ನಾನು ಅವ್ರಿಗೆ ಪರಿಚಯ ಮಾಡ್ಕೊತಾ ಇದ್ದೀನಿ. ಇವರು ದೇವರಾಜ್ ಅಂತ ಹೇಳಿ ನಮ್ದು ಏನೇ ಪ್ರಶ್ನೆ ಇದ್ದರೂ ಕೂಡ ಅವ್ರ ಫಲಾನುಭವಿಗೆ ಕೇಳಿ ಅಂತ. ಥ್ಯಾಂಕ್ ಯು. ಮೊದಲನೇದಾಗಿ ಈ ಥರ ಒಂದು ಗಾಡಿ ಇವರು ಏನು ಕೊಡಿಸಿದ್ದಾರೆ ನಮಗೆಲ್ಲ ಖುಷಿಯ ಸಂಗತಿ. ಯಾಕೆಂದರೆ ನಾವು ಅದರಲ್ಲೂ ಈ ಸ್ಕೀಮಲ್ಲಿ ತಗೋಬೇಕು ಅಥವಾ ಬೇರೆ ಸ್ಕೀಮಲ್ಲಿ ಸುಮಾರು ಇದರಲ್ಲೆಲ್ಲ ರಾಜಕೀಯ ವ್ಯಕ್ತಿಗಳೆಲ್ಲ ಕೆಲವೊಂದು ಸ್ಕೀಮಲ್ಲಿ ಕೊಡಿಸ್ತಾರೆ. ಬಟ್ ಅದು ಡಿಸ್ಟಿಕ್ಕಿಗೆ 1, 2, 3 ಈ ಥರ ಇರುತ್ತೆ. ಅದು ಇನ್ಫ್ಲೂಯೆನ್ಸ್ ಇರೋಂಥವ್ರಿಗೆ ಮಾತ್ರ ಸಿಗುವಂಥದ್ದು. ಬಟ್ ಈ ಸ್ಕೀಮಲ್ಲಿ ನೀವು ಹೆಂಗೆ ಇದನ್ನು ತೊಗೊಂಡ್ರಿ ಅಂತೇಳಿ? ಇದು PMEGP ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಅವರಿಂದ ತೊಗೊಂಡಿರೋದು. ನಮ್ಮ ನವೀನ್ ಸರ್ ಒಂದು ಸ್ವಲ್ಪ ಗೈಡ್ ಮಾಡಿರೋದ್ರಿಂದ ಅವರು ಯೂಟ್ಯೂಬ್ ಚಾನಲ್ಗಳು ನಾನೊಂದು ಸ್ವಲ್ಪ ಮನೇಲಿ ಕುತ್ಕೊಂಡು ವೀಕ್ಷಣೆ ಮಾಡಿದಾಗ ನನಗೆ ಇದ್ರ ಬಗ್ಗೆ PMEGPಯಿಂದ ಹೇಗೆ ಗಾಡಿ ತೊಗೊಳೋದು, ಹೇಗೆ ಲೋನ್ ಮಾಡಿ ಹೊರಗೆ ಹೇಗೆ ಬರೋದು ಅನ್ನೋದು ಭಾಳ ಕನ್ಫ್ಯೂಸ್ ಇತ್ತು. ಅವ್ರ ಹತ್ರ ಬಂದಾಗ ನನಗೆ ಒಂದು ಸ್ವಲ್ಪ ಗೈಡ್ ಮೂಲಕವಾಗಿ ನನಗೆ ಕ್ವಶನ್ಗಳು, ನಾನು ಒಂದು ಸ್ವಲ್ಪ ಅವರಿಗೆ ತುಂಬ ಟಾರ್ಚರ್ ಕೊಟ್ಟೆ. ಕ್ವಶನ್ಗಳೆಲ್ಲ ಕೇಳ್ಕೊಂಡು ಯಾವ ಥರ ತಗೊಂಡ್ರೆ ಏನಾಗುತ್ತೆ ಅಂತೇಳಿ. ಸ್ಟಾರ್ಟಿಂಗ್ ಹೋದಾಗ ನನಗೆ ಆಗಲ್ಲ, ಇದು ಸುಮ್ಮನೆ ನಾನು ಟ್ರೈ ಮಾಡೋದು ಅಂತೇಳಿ ನಾನು ಸ್ವಲ್ಪ ಕನ್ಫ್ಯೂಸಲ್ಲಿ ಸುಮ್ಮನೆ ಒಂದು 15 ದಿವಸ ಸುಮ್ಮನೆ ಆದೆ, ಸೈಲೆಂಟ್ ಆದೆ. ಮತ್ತೆ ಅವ್ರ ಯೂಟ್ಯೂಬ್ ಚಾನಲ್ ನೋಡಿದಾಗ ಸ್ವಲ್ಪ ಕ್ವಶನ್ಗಳು ಕಡಿಮೆ ಆಗಿ ಮತ್ತೆ ಬಂದು ಅವ್ರ ಹತ್ರ ಕ್ವಶನ್ ಮಾಡಿದಾಗ ಆನ್ಸರ್ಗಳು ಕರೆಕ್ಟಾಗಿ ಸಿಕ್ಕವು. ಏನೇನು ಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು, ಆ ಮೂಲಕವಾಗಿ ನನಗೆ ಸಿಕ್ಕಿರೋದ್ರಿಂದ ನನಗೆ ಒಂದು ಸ್ವಲ್ಪ ಗೈಡ್ ಮಾಡಿ ಅಷ್ಟರ ಮೇಲೆ ನಾನು ಅಪ್ಲಿಕೇಶನ್ ಹಾಕಿ ತುಂಬ ಆದಮೇಲೆ ಬ್ಯಾಂಕಿಗೆ ಹೋದೆ. ಬ್ಯಾಂಕಲ್ಲಿ ಸ್ವಲ್ಪ ರೆಕಾರ್ಡ್ಸ್ಗಳು ಆಗಲಿ ಒಂದು ಸ್ವಲ್ಪ ನಮ್ಮ ಅಂತರಿಗೆ ಬೇಗ ಸಿಗಲ್ಲ. ಅಲ್ಲಿ ಬ್ಯಾಂಕಲ್ಲಿ ಹೋದಾಗ ನನಗೊಂದು ಸ್ವಲ್ಪ ಹಿಂಸೆ ಆಗಿ ಬೇಡ ಬಿಟ್ಟೇ ಬಿಡೋಣ ಅನ್ನೋ ಮೂಮೆಂಟಲ್ಲಿ ನಮ್ಮ ಉದ್ಯಮ ಮಿತ್ರ ನವೀನ್ ಸರ್ ಮತ್ತು PMEGP ಇವರು ನನಗೆ ಮತ್ತೆ ಕರೆದು ಇಲ್ಲ ನಾನು ಮಾಡಿಕೊಡ್ತೀನಿ, ನನಗೆ ಸಾಧ್ಯ ಇದೆ, ನಿನ್ನಿಂದ ಆಗುತ್ತೆ ಇದು ಅಂತ ಹೇಳಿ ಕೂತ್ಕೊಂಡು ಮತ್ತೆ ಗೈಡ್ ಮಾಡಿ ರೆಕಾರ್ಡ್ಸು ಮತ್ತು ಎಲ್ಲ ಏನೇನು ಬೇಕಲ್ಲ ಅದನ್ನು ಟ್ರೈ ಮಾಡಿ ಅವರು ನನಗೆ ಹೆಲ್ಪ್ ಮಾಡಿ ಅದರ ನಂತರ ನನಗೆ ಸ್ವಲ್ಪ ಈಗ ರೆಕಾರ್ಡ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಏನಂದರೆ ನವೀನ ಈಗ ನಾನು ಕೇಳಿರೋ ಪ್ರಕಾರ ಈ PMEGP ನಾನು ಎಲ್ಲೋ ಈ ಥರ ಗಾಡಿ ತಗೊಂಡಿರೋದು ನಿಮಗೆ ಕೇಳಿಲ್ಲ. ಇದು PMEGP ಸಾಧ್ಯ ಇದೆಯಾ? ಇದು ಟ್ಯಾಕ್ಸಿ ಕ್ಯಾಬ್ ಸರ್ವಿಸನ್ನು 5 ವರ್ಷದ ಹಿಂದೆನೇ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದೆ. ಸೊ ಟ್ಯಾಕ್ಸಿ ಕ್ಯಾಬ್ ತಗೊಳ್ಳೋದಕ್ಕೆ 5 ವರ್ಷದ ಹಿಂದೆನೇ ಸರ್ಕಾರ ಗೈಡ್ಲೈನ್ಸ್, ಅಂದರೆ ಒಂದು ನೀವು PMEGP ವೆಬ್ಸೈಟಿಗೆ ಹೋದರೆ ಅದರಲ್ಲಿ ಗೈಡ್ಲೈನ್ ಸಿಗುತ್ತೆ. ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ, ತುಂಬ ಜನ ಇದನ್ನು ತಗೊಳಕ್ಕಾಗಿಲ್ಲ. ಭಾಳ ಜನರಿಗೆ ಗೊತ್ತಿಲ್ಲ, ಭಾಳ ಜನರಿಗೆ ಮಾಹಿತಿ ಗೊತ್ತಿಲ್ಲ. ಮತ್ತು ಏನು ಒಂದು ದೊಡ್ಡ ಕಂಡೀಷನ್ ಏನಿದೆ ಅಂದರೆ ಇದಕ್ಕೆ ವೆಹಿಕಲ್ಗೆ 10% ಸೀಲಿಂಗ್ ಇದೆ. ಸೀಲಿಂಗ್ ಅಂದರೆ ನಿಮಗೆ ಉದಾಹರಣೆಗೆ ನಿಮ್ಮ ಜಿಲ್ಲೆಗೆ ಏನಾದರೂ ಒಂದು 40 ಯೂನಿಟನ್ನು ನೀವು ಮಾಡಿ ಅಂತ ಕೊಟ್ಟರೆ ಅದರಲ್ಲಿ 10% ಮಾತ್ರ ವೆಹಿಕಲ್ಲಿಗೆ, ಉಳಿದಿರೋದನ್ನ ಬೇರೆದಕ್ಕೆ ಬಳಸ್ಬೇಕು. ಬೇರೆ ಯಾವುದು ಕುಡಿಯೋ ನೀರಿನ ಟೈಲರಿಂಗಿಗೂ ಅಥವಾ ಕುರಿ ಸಾಕಣೆ ಅಂದರೆ ಒಂದೊಂದು ಯೂನಿಟ್ ಆ ಇಲಾಖೆಗೆ ಆ ಸೆಕ್ಷನಿಗೆ ಏನು ಕೊಟ್ಟಿರ್ತಾರೆ ಅಲಾಟ್ಮೆಂಟು, ಅದರಲ್ಲಿ 10% ಮಾತ್ರ ವೆಹಿಕಲ್. ಸೊ ಕೊಟ್ಟಿರೋ 40 ವೆಹಿಕಲ್ ಕೊಡೋಕ್ಕಾಗಲ್ಲ, 100 ವೆಹಿಕಲ್ ಕೊಡೋಕ್ಕಾಗಲ್ಲ. ಅದರಲ್ಲಿ 10% ಮಾತ್ರ ವೆಹಿಕಲ್ಲಿಗೆ. ಅದರ ಒಂದು 100 ಯೂನಿಟ್ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರೆ ಅದರಲ್ಲಿ 10 ಗಾಡಿ ಮಾತ್ರ ಅವ್ರು ಕೊಡ್ಬೋದು. ಆ 10 ಗಾಡಿ ಅಲಾಟ್ಮೆಂಟ್ ಮುಗೀತು ಅಂದರೆ ಅವ್ರ ಪಾಪ ಏನೂ ಮಾಡೋಕ್ಕಲ್ಲ, ಮತ್ತು ನೆಕ್ಸ್ಟ್ ವರ್ಷದವರೆಗೂ ಕಾಯಲೇಬೇಕಾಗತ್ತೆ. ಹಾಗಾಗಿ ಭಾಳ ಜನಕ್ಕೆ ವೆಹಿಕಲ್ ಸಿಗಲ್ಲ, ಬೇರೆದು ಸಿಗ್ತದೆ ಬಟ್ ವೆಹಿಕಲ್ ಸಿಗಲ್ಲ. ನೋಡಿ ಸ್ನೇಹಿತರೆ, ಭಾಳಷ್ಟು ಜನರಿಗೆ ಅಂದರೆ ನಾವು PMEGPಯಲ್ಲಿ ಅಂದರೆ ಓನ್ ಆಗಿ ಏನಾದ್ರು ಬೇರೆ ಬಿಸ್ನೆಸ್ ಮಾಡೋಕ್ಕೆ ಅಥವಾ ಮತ್ತೊಂದು ಕೆಲಸ ಸಿಗುತ್ತೆ ಅಂತ ಇಷ್ಟು ದಿನ ನಮಗೆ ಗೊತ್ತಿತ್ತು. ಆದರೆ ವೆಹಿಕಲ್ ಸಮೇತ ಸಿಗುತ್ತೆ ಅನ್ನೋದು ಇವತ್ತು ನವೀನ್ ಸರ್ ಅವರು ನಮಗೆ ಹೇಳ್ತಾ ಇದ್ದಾರೆ. ನಿಮಗೆ ಯಾರಿಗಾದರೂ ವೆಹಿಕಲ್ ಬೇಕಿತ್ತು ಅಂದರೆ ಇವ್ರಿಗೆ ಸಂಪರ್ಕ ಮಾಡಿರಿ. ಟೋಟಲ್ ಆಗಿ ಇವರು ಅದನ್ನು ಫಾಲೋ ಅಪ್ ಮಾಡಿ ನಿಮ್ಗೆ ವೆಹಿಕಲ್ ಅಂದ್ರೆ ಗ್ಯಾರಂಟಿ ಕೊಡಿಸ್ತಾರೆ. ಇವಾಗ ವೆಹಿಕಲ್ ಒಳಗೆ ಕೂತ್ಕೊಂಡು ಮಾತಾಡೋಣ ಬನ್ನಿ.
ರಾಜ್ ಅವರೇ, ಇವಾಗ ನಿನ್ನೆ ತಗೊಂಡಿದ್ದೀರಾ ಈ ಗಾಡಿನ? ಇವತ್ತು ಇದ್ರೊಳಗೆ ಅದಕ್ಕೋಸ್ಕರ ಇದ್ರೊಳಗೆ ಕುತ್ಕೊಂಡೆ ಒಂದು ಇಂಟರ್ವ್ಯೂ ಮಾಡೋಣ ಅಂತೇಳಿ ಬಂದಿದ್ದೀವಿ. ದೇವರಾಜ್ ಅವರೇ, ಈಗ ಹೊಸ ಗಾಡಿ ತಗೊಂಡಿದ್ದೀರಾ, ಅಂದರೆ ತುಂಬ ದಿನಗಳ ನಂತರ ಈಗ ನೀವು ಗಾಡಿ ತಗೋಬೇಕಂತ ಏನಿದ್ರಿ, ಈ ಗಾಡಿ ತಗೊಂಡಿದ್ದೀರಾ, ನಿಮ್ಗೆ ಹೆಂಗಿದೆ ಫೀಲ್? ಈಗ ಫೀಲು ತುಂಬ ಚೆನ್ನಾಗಿದೆ. ಅಂದರೆ ನನಗೆ ಓನ್ ಗಾಡಿ ಅಂತಲೇ ತುಂಬ ಫೀಲ್ ಬರ್ತಾ ಇದೆ. ಸಬ್ಸಿಡಿ ಲೋನ್ ಆಗಲಿ ಇದು ಆಗಲಿ ಅಂದರೆ ನನಗೆ ಅದೇ ಥರನೇ ಓನ್ ಗಾಡಿ ಥರನೇ ಖುಷಿ ಕೊಟ್ಟಿದೆ. ಯಾವುದೇ ಥರ ಬೇರೆ ಫೈನಾನ್ಸ್ ಥರ ಬೇರೆ ಏನೋ ಒಂಥರ ಬೇರೆ ಕಡೆ ಹೊರಗಡೆ ಸಾಲ ತೊಗೊಂಡು ಗಾಡಿ ತೊಗೊಳೋದಕ್ಕೂ ಈ ಥರ ಯೋಜನೆಯಲ್ಲಿ ತೊಗೊಳೋದಕ್ಕೂ ಡಿಫ್ರೆಂಟ್ ಇದೆ. ಇವು ಹೊರಗಡೆ ಫೈನಾನ್ಸಲ್ಲಿ ಆಗಲಿ ಸಾಲ ತೊಗೊಂಡ್ರೆ ತುಂಬ ಟಾರ್ಚರ್ ಇರುತ್ತೆ. ಗಾಡಿ ಬಂದು ಒಂದು ಸೆಕೆಂಡಲ್ಲೇ ತುಂಬ ಹಿಂಸೆ ಇರುತ್ತೆ, ಟಾರ್ಚರ್ ಇರುತ್ತೆ. ಅವರು ಟಾರ್ಚರ್ ತಡೆಯೋಕ್ಕಾಗಲ್ಲ. ಇದು ಅಂದರೆ PMEGP ಇದನ್ನು ಬಂದಿರೋದ್ರಿಂದ ಸ್ವಲ್ಪ ಖುಷಿ ಇದೆ. ನಮ್ಮ ಓನ್ ಗಾಡಿನೇ, ನಂದೇ ಗಾಡಿ ಇದು ಫೀಲ್ ಅನ್ನೋ ಲೆವೆಲಿಗೆ ಬರ್ತಾ ಇದೆ ಸರ್. ಓಕೆ, ಈಗ PMEGPಯಲ್ಲಿ ತಗೊಂಡ್ರಿ ಅಂತ ಹೇಳಿದ್ರಲ್ವಾ, ಈಗ PMEGPಯಲ್ಲಿ ನಿಮಗೆ ಈ ಥರ ಗಾಡಿ ಸಿಗುತ್ತೆ ಅಂತೇಳಿ ನಿಮಗೆ ಯಾರು ಮೊದಲು ಮಾಹಿತಿ ಕೊಟ್ಟರು? ನನಗೆ ಹಾಗೆ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡೋದು, ಮೊಬೈಲ್ ನೋಡೋದು ತುಂಬ ನಾನು ಹಾಗೆ ಮನೇಲಿ ಕೂತ್ಕೊಂಡಾಗ ಟೈಮ್ ಪಾಸ್ ಅಂತ ಸುಮ್ಮನೆ ಮೊಬೈಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೇಕಾರೆ ನಮ್ಮ ಉದ್ಯಮ ಮಿತ್ರ ನವೀನ್ ಸರ್ ಕನ್ನಡದಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾರೆ ಯೂಟ್ಯೂಬಲ್ಲಿ. ಓಕೆ, ಅದರಲ್ಲಿ ನಾನು ನೋಡ್ತಾ ಬರ್ಬೇಕಾದ್ರೆ ನವೀನ್ ಸರ್ ಬಂತು, ಉದ್ಯಮ ಮಿತ್ರದ್ದು, ಮತ್ತು ನವೀನ್ ಸರ್ ಕೋಚಿಂಗ್ ಮಾಡ್ತಾ ಇರೋದು ಇವೆಲ್ಲ ನಾನು ನೋಡ್ತಾ ಇರ್ಬೇಕಾರೆ, ಅವ್ರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೇಕಾರೆ ನಾನು ಈ ಥರ ಒಂದು ಮಾಡೋಕ್ಕೆ ಸಾಧ್ಯನಾ, ನನ್ನಿಂದನೂ ಇದು ಸಾಧ್ಯ ಆಗುತ್ತೆ, ನನಗೂ ಸಬ್ಸಿಡಿ ಲೋನು PMEGP ಲೋನ್ ಸಿಗ್ಬೋದಾ ಅಂತ ಹೇಳಿ ನಾನು ಏನು ಮಾಡಿದೆ, ಮನೆಯಲ್ಲೇ ಕೂತ್ಕೊಂಡು ಕ್ವಶನ್ ಮಾಡಿ ನೋಡೋಣ, ಆಫೀಸ್ ಹತ್ರ ಹೋಗಿ ಮಾತಾಡೋಣ ಅನ್ನೋ ಮೂಮೆಂಟಿಗೆ ಆಫೀಸ್ ಹತ್ರ ಬಂದೆ ನವೀನ್ ಸರ್ ಹತ್ರ. ಅವರು ಸ್ವಲ್ಪ ನನಗೆ ನನ್ನ ಕ್ವಶನ್ಗಳಿಗೆ ಒಂದು ಸ್ವಲ್ಪ ಆನ್ಸರ್ ಮಾಡಿ ನನಗೊಂದು ಸ್ವಲ್ಪ ಡೌಟ್ ಕ್ಲಿಯರ್ ಮಾಡಿದರು. ಆಯಿತು ನೋಡೋಣ ಅಂದ್ಕೊಂಡು ಸ್ವಲ್ಪ ದಿನ ಯೋಚನೆ ಮಾಡ್ಕೊಂಡು ರೆಕಾರ್ಡ್ಸ್ ಎಲ್ಲ ಕೊಟ್ಟು ಮೂವ್ ಮಾಡಿ ನೋಡೋಣ ಅಂತ ನಾನು ಟ್ರೈ ಮಾಡಿದೆ ಸರ್. ಈ ಥರ ಈಗ ನವೀನ್ ಸರ್ ಬಗ್ಗೆ ಹೇಳಿದ್ರಿ, ಈಗ ಉದ್ಯಮ ಮಿತ್ರ ಅವರು ನಿಮಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ, ಇದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ? ಇದಕ್ಕೆಲ್ಲ ತುಂಬ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅಷ್ಟು ಈಗ ಉದ್ಯಮ ಮಿತ್ರ ಆಗಲಿ, ಆಮೇಲೆ ಇದು ಉದ್ಯಮ ಆಧಾರ್ ಕಾರ್ಡ್ DL ಈ ಥರ ರೆಕಾರ್ಡ್ಸ್ಗಳು ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ. ನಾವು ಅದೇ ಥರ ಇದು ಮಾಡಿಕೊಟ್ರೆ ನಮಗೆ ಲೋನ್ ಆಗುತ್ತೆ ಸರ್. ಓಕೆ ಸರ್, ಈಗ ಈ ಪ್ರೋಸೆಸ್ ಎಲ್ಲ ಮಾಡೋಕ್ಕೆ ನಿಮಗೆ ಅಂದರೆ ಡಾಕ್ಯುಮೆಂಟ್ ಎಲ್ಲ ಈ ಪ್ರೋಸೆಸ್ ಮಾಡೋಕ್ಕೆ ಎಷ್ಟು ದಿನ ಆಯಿತು? ಇದು ಒಂದು ವಾರ ಆಯ್ತು ಸರ್. ಒಂದು ವಾರದೊಳಗೆ ಡಾಕ್ಯುಮೆಂಟ್ಸ್ ರೆಡಿ ಆಯಿತು. ರೆಡಿ ಆದಮೇಲೆ ಒಂದು ಸ್ವಲ್ಪ ನವೀನ್ ಸರ್ ಅಪ್ಲೈ ಮಾಡಿದರು. ಅಪ್ಲೈ ಮಾಡಿ ಒಂದು 15 ದಿವಸ, ಒಂದು ತಿಂಗಳೊಳಗೆ ನನಗೆ ಲೋನ್ ಶಾಂಕ್ಷನ್ ಆಗಿ ಬಂತು. ಬ್ಯಾಂಕಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ, ಆದರೂ ಅದು ನನಗೆ ಹಿಂಸೆ ಆಗಿ ನನಗೆ ಲೋನೇ ಬೇಡ ಅನ್ನೋ ಲೆವೆಲ್ಲಿಗೆ ಇವರು ಉದ್ಯಮ ಮಿತ್ರದಲ್ಲಿ ಒಪ್ಕೊಂಡು ಅದರಲ್ಲಿ ಒಪ್ಕೊಂಡ್ರು ಬ್ಯಾಂಕಲ್ಲಿ ಒಂದು ಸ್ವಲ್ಪ ವಿಚಾರ ಇರುತ್ತೆ. ನಾನು ಅದು ಸ್ವಲ್ಪ ಕನ್ಫ್ಯೂಸ್ ಆಗಿ ಏನು ಮಾಡಿದೆ ಅಂದರೆ ಮತ್ತೆ ನವೀನ್ ಸರ್ ಹತ್ರ ಹೋದೆ. ಅವ್ರು ಮಾತಾಡಿದಾಗ ಇಲ್ಲ ನಾನು ಇದ್ದೀನಿ, ನಾನೆಲ್ಲ ಮಾಡ್ಕೊಡ್ತೀನಿ, ನಿನಗೆ ಲೋನ್ ಸಿಗೋಂಗೆ ನಾನೆಲ್ಲ ನಿನಗೆ ಮುಂದೆ ನಾನು ಇರ್ತೀನಿ, ನಾನು ಹೇಳಿದ ತಕ್ಕರ ನಡ್ಕೊ ಅಂತ ಹೇಳ್ಕೊಟ್ಟ. ಅಷ್ಟ್ರ ಮೇಲೆ ನಾನು ಒಂದು ಸ್ವಲ್ಪ ಧೈರ್ಯ ತುಂಬಿದ್ರು ನವೀನ್ ಸರ್. ಧೈರ್ಯ ತುಂಬಿದ ಮೇಲೆ ಇವತ್ತು ಈ ಗಾಡಿ ನನಗೆ ಸಿಕ್ಕಿದೆ ಸರ್. ಓಕೆ, ಈಗ ಕೆಲವೊಂದು ಏನಂದರೆ ಈಗ ಸುಮಾರು ಆ್ಯಡ್ಗಳು ಬರ್ತವೆ ಮೊಬೈಲಲ್ಲೆಲ್ಲ, ಯೂಟ್ಯೂಬು ಅಥವಾ ಇನ್ನೊಂದರಲ್ಲಿ ಆ್ಯಡ್ಗಳು ಬರ್ತವೆ. ಅವ್ರು ಏನಂದ್ರೆ ನಮಗೆ ಲೋನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ, ಒಂದು ಸ್ಟೆಪ್ವರೆಗೂ ತಗೊಂಡು ಹೋಗ್ತಾರೆ. ಬಟ್ ಆಮೇಲೆ ಐತಲ್ಲ ನಿಮ್ಮದು ನೀವು ಮತ್ತೆ ಬ್ಯಾಂಕಲ್ಲಿ ನಾವು ಮಾತಾಡ್ತೀರಿ ಅನ್ನೋ ಲೆಕ್ಕಕ್ಕೆ ಬಿಡ್ತಾರೆ. ಆದರೆ ಈಗ ನವೀನ್ ಅವರು ನೀವು ಹೇಳಿದಂಗೆ ಸ್ಟಾರ್ಟಿಂಗಿಂದ ನಿಮ್ಮ ಗಾಡಿ ಡೆಲಿವರಿ ಆಗೋವರೆಗೂ ಸಪೋರ್ಟ್ ಮಾಡಿದ್ರ? ತುಂಬ ಸಪೋರ್ಟ್ ಮಾಡಿದ್ರು ಸರ್. ಅವರ ಆಫೀಸ್ ಹೆಸರಲ್ಲೇ ಇದೆ ನವೀನ್ ಸರ್ ಅಂದರೆ ಉದ್ಯಮ ಮಿತ್ರ ಅಂತ. ಉದ್ಯಮ ಮಿತ್ರ ಅಂದರೆ ಫ್ರೆಂಡ್ ರೀತಿನೇ ಎಲ್ಲದನ್ನು. ಅವರು ಸರ್ ಆಗಲಿ ಬೇರೆ ರೀತಿ ಆಗಲಿ ಯಾವುದ್ರ ಆಗಲಿ ಹೊರಗಿನವರೇ ಆಗಲಿ ಯಾವುದೇ ರೀತಿಲಿ ಬೇರೆ ಥರ ನೋಡಲ್ಲ. ಅವ್ರ ಆಫೀಸ್ ಹೆಸರಲ್ಲೇ ಉದ್ಯಮ ಮಿತ್ರ ಅಂತ ಇದೆ. ಉದ್ಯಮ ಮಿತ್ರ ಥರನೇ ಅವ್ರು ನವೀನ್ ಸರ್, ಅವ್ರ ಹೆಸರಲ್ಲೂ ಒಂದು ಅರ್ಥ ಇದೆ. ಅದೇ ರೀತಿಲೇ ನೆಟ್ಕೊಂಡು ನಮಗೆ ಹೆಲ್ಪ್ ಮಾಡ್ಕೊತ, ಬೇರೆ ಎಲ್ಲ ಆಗಿದ್ರೆ ಫೈನಾನ್ಸ್ ಎಲ್ಲ ಸಿಟ್ ಮಾಡಿ ಒಂದು ಸ್ವಲ್ಪ ರಾಂಗಲ್ಲಿ ಇರ್ತಾರೆ. ಇವ್ರು ಯಾವುದೇ ಥರ ನಾವು ಒಂದು ಸ್ವಲ್ಪ ಕ್ವಶನ್ ಮಾಡಿದ್ರು ಯಾವುದೇ ರೀತಿ ಸಿಟ್ಟು ಆಗದಾಗೆ ನಮಗೆ ತುಂಬ ಹೆಲ್ಪ್ ಮಾಡಿದರು. ಅವರು ಮಿತ್ರ ಥರನೇ, ಫ್ರೆಂಡ್ ಥರನೇ ಕ್ಲೋಸ್ ಆಗಿ ಮಾಡ್ಕೊಂಡು ಅವರು ಮುಂದೆ ನಡೆಸಿ, ಅವರಿಂದನೇ ನಮಗೆ ಇವತ್ತು ಯಾವುದೇ ರೀತಿ ಟಾರ್ಚರ್ ಆಗ್ಲಂಗೆ ಇವತ್ತು ಈ ಥರ ಗಾಡಿ ಬಂದಿದೆ ಸರ್. ಓಕೆ, ಈಗ ನೀವು ಇದ್ರ ಮುಖಾಂತರ ಈಗ ನೆಕ್ಸ್ಟ್ ಗಾಡಿ ತಗೊಂಡು ಈ ಥರ ಈ ಟೂರಿಸ್ಟು ಅಥವಾ ಇನ್ನೊಂದು ಮತ್ತೊಂದು ಮಾಡೋಂಥವ್ರು ತುಂಬ ಜನ ಇರ್ತಾರೆ. ಅಂದರೆ ತುಂಬ ಆಸೆ ಇರುತ್ತೆ ಅವ್ರಿಗೆ ಗಾಡಿ ತಗೋಬೇಕಂತ ಹೇಳ್ಬಿಟ್ಟು. ಬಟ್ ಆದರೆ ಕೆಲವು ಕಡೆ ಅವ್ರಿಗೆ ಗೊತ್ತಿರಲ್ಲ, ಮಾಹಿತಿ ಗೊತ್ತಿರಲ್ಲ. ಇದ್ರ ಮುಖಾಂತರ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನವೀನ್ ಸರ್ ಇದರಿಂದ ಅವರು ನನಗೆ ಗೈಡ್ ಮಾಡಿರೋದ್ರಿಂದ ನಾನು ಅವ್ರ ಥರನೇ ಫಾಲೋಅಪ್ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ಸಿಗಾಗಲಿ ನಮ್ಮ ರಿಲೇಟಿವ್ ಆಗಲಿ ತುಂಬ ಗಾಡಿ ನಾನು ಅವ್ರು ಏನು ನನಗೆ ಹೇಳ್ಕೊಟ್ಟಿದ್ದಾರಲ್ಲ ಸರ್, ನಾನು ಅವ್ರ ಥರನೇ ಗೈಡ್ ಮಾಡಿ ಮುಂದೆ ಮಾಡೋರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಸರ್. ಸ್ವಲ್ಪ ಮಾಡಲಿ, ಏನೇ ಆದರೂ ಬೇಗ ಆಗುತ್ತೆ, ಸ್ವಲ್ಪ ಮಾಡ್ಕೊಳ್ಳಿ. ನವೀನ್ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಕನ್ನಡದಲ್ಲೇ ಯೂಟ್ಯೂಬ್ ಚಾನಲ್ ಇದೆ, ಅವ್ರು ಏನಿದ್ರು ಬೇಗ ಮುಗಿಸ್ಕೊಡ್ತಾರೆ. ನಿಮಗೂ ಒಂದು ಆಸೆ ಇದ್ದರೆ ಅದನ್ನು ನೆರವೇರಿಸ್ಕೊಡ್ತಾರೆ ಅನ್ನೋದೊಂದು ನಂದು ಮಾತು ಸರ್. ಓಕೆ ಸರ್, ಬ್ಯಾಂಕಲ್ಲಿ ಏನಂದರೆ ಈಗ ನಾವು ಯಾವುದೇ
ಲೋನ್ ಆಗಿರಲಿ, ಹಾಂ ಸರ್. ಅಂದರೆ PMEGP ಆಗಿರಲಿ ಅಥವಾ ಇನ್ನೊಂದು ಪರ್ಸನಲ್ ಲೋನು ಮತ್ತೊಂದು ಏನೇ ಆಯಿತು, ಈಗ ಕೆಲವೊಂದು ಲೋನ್ ಕೊಡ್ಬೇಕಂದ್ರೆ ಯಾರಾದ್ರೂ ಗ್ಯಾರಂಟಿ ಅವ್ರು ಕೇಳ್ತಾರೆ, ಅಥವಾ ನಮ್ದು ಏನಾರ ಸೈಟ್ ಐತಾ ಅಂತ ಕೇಳ್ತಾರೆ, ಅಥವಾ ಏನಾರ ಒಂದು ಅಡಮಾನ ಲೆಕ್ಕಕ್ಕೆ ಕೇಳ್ತಾರೆ. ಬಟ್ ಇದಕ್ಕೆ ಏನಾದ್ರು ನೀವು ಸರ್ ಇದಕ್ಕೇನು ನಾನು ಯಾವುದೇ ಅಡಮಾನ ಆಗಲಿ, ಯಾವುದೇ ಮನೆ ಆಗಲಿ, ಸೈಟ್ ಆಗಲಿ, ಯಾವುದೇ ಹಕ್ಕುಪತ್ರ ಆಗಲಿ, ಯಾವುದೇ ರೆಕಾರ್ಡ್ಸ್ ನಾನು ಕೊಟ್ಟಿಲ್ಲ. ಓಕೆ, ನಾನು ಕೊಟ್ಟಿರೋದು ಮಾತ್ರ ನಾನು DL ಆಗಲಿ, ಆಧಾರ್ ಕಾರ್ಡಲ್ಲಿ ನನಗೆ ಒಂದು ಸ್ವಲ್ಪ ಮೇನಾಗಿ ಬೇಕಾಗಿರೋದು ಮಾತ್ರ ನಾನು ರೆಕಾರ್ಡ್ಸ್ ಕೊಟ್ಟಿದ್ದೀನಿ. ಮತ್ತು ಯಾವುದೇ ಸ್ಯೂರಿಟಿ ಆಗಲಿ ಏನೇ ಆಗಲಿ ಬ್ಯಾಂಕಲ್ಲಿ ಯಾವುದೇ ರೀತಿ ಕ್ವಶನ್ ಮಾಡಿಲ್ಲ. ಅದು ಸ್ಯಾಂಕ್ಷನ್ ಆಗಿ ಬಂದಮೇಲೆ ನನಗೆ ಏನು ರೆಕಾರ್ಡ್ಸ್ ಕೇಳ್ತಾರೆ, ಆ ರೆಕಾರ್ಡ್ಸ್ ನಾನು ತಲುಪಿಸಿದೆ ಅಷ್ಟೇ. ಅದ್ರ ಮೇಲೆ ಲೋನ್ ಸ್ಯಾಂಕ್ಷನ್ ಆಗಿ ನನಗೆ ಇವತ್ತು ಈ ಗಾಡಿ ಬರೋಕ್ಕೆ ತುಂಬ ಹೆಲ್ಪ್ ಆಗಿದೆ. ವಿಡಿಯೋ ನೋಡಿದೆ ಅಂತ ಹೇಳಿದ್ರಲ್ವಾ, ಈ ಥರ ಒಂದು ಲೋನ್ ಸಿಗುತ್ತೆ ಅಂತೇಳಿ. ಈಗ ಮೊದಲಿಗೆ ವಿಡಿಯೋ ನೋಡಿದ ತಕ್ಷಣ ನೀವು ಉದ್ಯಮ ಮಿತ್ರ ನವೀನ್ ಸಾರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಬ್ಯಾಂಕಿಗೆ ಹೋದ್ರೆ? ಇಲ್ಲ ಸರ್, ನಾನು ನವೀನ್ ಸಾರಿ ಕಾಂಟ್ಯಾಕ್ಟ್ ಮಾಡಿದೆ ಮುಂಚೆ. ನಂದು ಮನೆ ಬಿಟ್ಟರೆ ಮತ್ತು ನನ್ನ ಜಾಬ್ ಬಿಟ್ಟರೆ ಮತ್ತು ಬೇರೆ ಏನಿಲ್ಲ ನನಗೆ. ಓಕೆ, ಅದಕ್ಕೋಸ್ಕರ ನವೀನ್ ಸರ್ ಹತ್ರ ಹೋಗಿ ನಾನು, ಸರ್ ನಮ್ಮಂಥವ್ರಿಗೆ ಲೋನ್ ಸಿಗುತ್ತಾ, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಲೋನ್ ಸಿಗುತ್ತಾ ಅಂತ ಹೇಳಿ ನಾನು ನವೀನ್ ಸರ್ ಹತ್ರ ಕ್ವಶನ್ ಮಾಡಿದೆ. ಇಲ್ಲ ಸಿಗುತ್ತೆ, ನೀನು ಯಾವುದೇ ಥರ ಇದ್ರು ಬೇಡ, ನೀನು ಸಿಗುತ್ತೆ, ನೀನು ಬ್ಯಾಂಕಲ್ಲಿ ವಿಚಾರಿಸು ಫಸ್ಟ್ ಅಂದರು. ಅಂದೆ ಸರ್ ನಾ ಯಾವ್ದು ಬ್ಯಾಂಕ್ ಇದೆ ಅಂದ್ರೆ ಕರ್ನಾಟಕ ಬ್ಯಾಂಕ್ ಇದೆ ಅಂದೆ. ಹಾಂ, ನೀವು ಅಲ್ಲಿ ಒಂದು ಸ್ವಲ್ಪ ಹೋಗಿ ಅಲ್ಲಿ ಲೋನ್ ಕೊಡ್ತಾರಾ ನಿಮಗೆ ನಾನು ಮಾಡಿಕೊಡ್ತೀನಿ, ಅವ್ರು ಕೊಡ್ತಾರೆ, ಕೇಳ್ಕೊಬಾ ಅಂತ ಕಳಿಸಿದ್ರು. ಕರ್ನಾಟಕ ಬ್ಯಾಂಕಿಗೆ ಹೋದೆ, ಒಂದ್ಸಲಿ ಇಲ್ಲ ನೋಡಿದ್ರು. ಆಮೇಲೆ ಅಲ್ಲಿ ಸಿವಿಲ್ ಸ್ಕೋರ್ ಎಲ್ಲ ಒಂದು ಸ್ವಲ್ಪ ಏರುಪೇರು ಇತ್ತು. ನಾನು 8 ವರ್ಷದಿಂದ ನಾನು ಕರ್ನಾಟಕ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ವ್ಯವಹಾರ ಮಾಡ್ತಾ ಇರೋದ್ರಿಂದ ನಾನು ಅಲ್ಲಿ ಹೋಗಿ ಕೇಳಿದ್ರೆ, ಇಲ್ಲ ನಿಮಗೆ ಆಗಲ್ಲ, ನಿಮ್ಮ ಹತ್ರ ಏನೂ ಇಲ್ಲ, ಮತ್ತು ನಿಮ್ಮ ಪೇಮೆಂಟಿಂದು ಇದು ಬೇಕು ಅಂದರು. ಅದೆಲ್ಲ ಆಗಲ್ಲ, ಸ್ಯಾಲ್ರಿ ಸ್ಲಿಪ್ಪು ಬೇಕು, ಗೌರ್ಮೆಂಟ್ ಜಾಬ್ ಇದ್ದರೆ ಎಂಪ್ಲಾಯಿಗೆ ನಾವು ಕೊಡ್ತೀವಿ, ನೀವು ಇಲ್ಲ ನಿಮ್ಗೆ ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಮತ್ತೆ ನೋಡಿದರೆ ನವೀನ್ ಸರ್ ಕಾಂಟ್ಯಾಕ್ಟ್ ಮಾಡಿ ನವೀನ್ ಸರಿಂದ ನಾನು ಅವ್ರ ಹತ್ರ ಮಾತಾಡಿಸಿದೆ. ಆದರೆ ಅವ್ರು ಏನಂದರು, ಇಲ್ಲ 50,000 ಏನಾದರೂ ಡಿಪಾಸಿಟ್ ಕಟ್ಟಬೇಕು, ಡಿಪಾಸಿಟ್ ಕೊಟ್ಟಿದ್ರೆ ಆಗ್ತೀನಿ, ಮತ್ತು ನೆಕ್ಸ್ಟ್ ನಾನು ಗ್ಯಾರಂಟಿ ಕೊಡಲ್ಲ, ಹಿಂಗೆ ಕಟ್ಟಿ ನಾನು ನೆಕ್ಸ್ಟ್ ಮುಂದಿನ ನೋಡೋಣ ಪ್ರೊಸೆಸ್ ಅಂದರು. ಆಮೇಲೆ ಇಲ್ಲ ಅಂತೇಳಿ ಮತ್ತೆ ನವೀನ್ ಸರ್ ಹತ್ರ ವಾಪಸ್ ಬಂದು ಅವ್ರ ಹತ್ರ ಎಲ್ಲ ಮಾತಾಡಿದ್ಮೇಲೆ, ನೀನು ಆ ಬ್ಯಾಂಕ್ ಬೇಡ, SBI ಬ್ಯಾಂಕ್ ನೋಡೋದು. SBI ಬ್ಯಾಂಕಲ್ಲಿ ಬಂದು ಮ್ಯಾನೇಜರ್ ಹತ್ರ ಮಾತಾಡಿ, ನಾವು ನೀವು ಅಕೌಂಟ್ ಆದರೂ ಕೊಡ್ತೀವಿ, ನೀವು ಅದೇನಿದ್ರೆ ನೋಡಿ ಪ್ರೊಸೆಸ್ ಮುಗಿಸ್ಕೊಬನ್ನಿ, ನವೀನ್ ಸರ್ ಹತ್ರ ಪ್ರೊಸೆಸ್ ಮುಗಿಸ್ಕೊಬನ್ನಿ, ನಂತರ ನಾನು ಅದು ಬಂದಮೇಲೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ನಾನು ಮಾಡಿಕೊಡ್ತೀನಿ, ನೀವು ಯಾವುದೇ ಥರ ಭಯ ಬೇಡ ಅಂತ ಹೇಳಿ ಕಳಿಸಿದೆ ಸರ್. ಓಕೆ, ಈಗ ಫಸ್ಟ್ ಈಗ SBI ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಇಲ್ಲ ಅಂದ್ರೆ ಹೊಸ ಅಕೌಂಟ್ ಮಾಡಿ ಲೋನ್ ನೀವು ಅಕೌಂಟ್ ಮಾಡಿದ್ಮೇಲೆ ಅವರು ಯಾವುದೇ ರೀತಿ ಇದು ಇಲ್ದಂಗೆ ಉದ್ಯಮ ಮಿತ್ರ PMEGP ಇಂದ ನನಗೆ ಲೋನ್ ಕೊಟ್ಟಿರೋದು ಸರ್. ಹೌದಾ? ಹೌದು ಸರ್. ಇವಾಗ ಈ ಗಾಡಿಗೆ ಇದೆಯಲ್ಲ, ಈಗ ಸಬ್ಸಿಡಿ ಅಂತ ಹೇಳಿದ್ರಿ, ಎಷ್ಟು % ನಿಮಗೆ ಸಬ್ಸಿಡಿ ಸಿಗುತ್ತೆ? ಈಗ ನಾನು ಶೋರೂಮ್ ಗಾಡಿ ಎಲ್ಲ ಪ್ರೈಸು 8 ಲಕ್ಷ ಆಯ್ತು ಸರ್. 8 ಲಕ್ಷ ಅಂದ್ರೆ 8 ಲಕ್ಷ ನನಗೆ 35% ಸಿಗುತ್ತೆ ಸರ್. ಇದರಲ್ಲಿ 35% ಸಬ್ಸಿಡಿ ಸಿಗುತ್ತೆ. ಓಕೆ, ಈಗ ಮಂತ್ಲಿ ಎಷ್ಟು ವರ್ಷಕ್ಕಾಗಿದೆ ಸರ್? ಈಗ ನಾನು ಕಡಿಮೆ ಲೋನ್ ಮಾಡ್ಕೊಂಡಿದ್ದೀನಿ, 4-5 ವರ್ಷಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಅಂದರೆ ಒಂದು ಸ್ವಲ್ಪ 5-6 ವರ್ಷಕ್ಕೆ ಮಾಡ್ಕೊಂಡಿದ್ದೀನಿ. ನನಗೆ ಒಂದು 12,000 ಚಿಲ್ಲರೆ ಏನೋ ಬರುತ್ತೆ ಸರ್ ಅಷ್ಟೇ. 12,000 ಚಿಲ್ಲರೆ ಮಂತ್ಲಿ ಕಟ್ತೀನಿ. ಯಾವುದೇ ರೀತಿಯಿಂದ ಬ್ಯಾಂಕಲ್ಲಿ ಏನಾಗಲಿ ನನಗೆ ಟಾರ್ಚರ್ ಇಲ್ಲ ಸರ್. ಮತ್ತು ನನ್ನದೇ ಓನ್ ಗಾಡಿ ಥರ ನನ್ನ ಫೀಲಿಂಗ್ ಇದೆ ಇದು. ಸರ್, ಈಗ ಈ PMEGP ಲೋನ್ಗಳೆಲ್ಲ ಏನಂದರೆ ಕೆಲವೊಂದು ನಾವು ಟ್ರೈನಿಂಗ್ ತಗೋಬೇಕಾಗಿರುತ್ತೆ. ಹೌದು ಸರ್. ಈಗ ಯಾವುದು ಬೇರೆ ಲೋನ್ಗಳಿಗೆಲ್ಲ ಟ್ರೈನಿಂಗ್ ತಗೋಬೇಕಾಗಿರುತ್ತೆ. ಬಟ್ ಇದಕ್ಕೆ ಹೆಂಗೆ, ಯಾವ ಥರ ಟ್ರೈನಿಂಗ್ ತೊಗೊಂಡ್ರಿ? ಟ್ರೈನಿಂಗ್ ಅಂದರೆ ಇದು ಟ್ರೈನಿಂಗ್ ಇರುತ್ತೆ ಸರ್. ಅದು PMEGP ಒಳಗೆ ಇದು ಅಂತೇಳಿ ನಾನು ಅದು 10 days ಟ್ರೈನಿಂಗ್ ಇರುತ್ತೆ. ನಾನು ಅದು ಟ್ರೈನಿಂಗ್ ಬಗ್ಗೆ ತುಂಬ ಕನ್ಫ್ಯೂಸ್ ಇದ್ದೆ. ಇದೇನಪ್ಪ ಇದು, ಈಗ ಲೋನ್ ಸ್ಯಾಂಕ್ಷನ್ ಆಯಿತು, ಬ್ಯಾಂಕಲ್ಲಿ ಲೋನು ಸ್ಯಾಂಕ್ಷನ್ ಆಯಿತು, ಮತ್ತೆ ಟ್ರೈನಿಂಗ್ ಹೇಗೆ ಮುಗಿಸೋದು ಏನು ಅಂತೇಳಿ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ. ಯಾವ ಥರ ಮಾಡೋದು ಇದು, ಇಷ್ಟರವರೆಗೂ ಮುಂದೆ ಬಂದು ಲಾಸ್ಟ್ ಮೊಮೆಂಟಿಗೆ ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಟ್ರೈನಿಂಗ್ ಹೇಗೆ ಇದು ಮಾಡೋದು, ಯೂಟ್ಯೂಬಲ್ಲಿ ನೋಡೋದು, ಆನ್ಲೈನಲ್ಲಿ ನೋಡೋದು, ನನಗೆ ಇವೆಲ್ಲ ನೋಡೋಕ್ಕಾಗಲ್ಲ, ಏನು ಮಾಡೋದು ಅಂತ ಹೇಳಿ ಕೂತ್ಕೊಂಡು ನವೀನ್ ಸರ್ ಹತ್ರ ಉದ್ಯಮ ಮಿತ್ರ ಆಫೀಸಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದೆ. ಮತ್ತೆ ನಾನು ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವರಿಗೆ. ಮತ್ತೆ ಹೋಗಿ ನಾನಲ್ಲಿ ಚರ್ಚೆ ಮಾಡಿದಾಗ, ಇಲ್ಲ ನೀನು ಇದೇ ಥರ ನೀನು ಯಾವುದು ಹಿಂಸೆ ಮಾಡ್ಕೋಬೇಡ, ನಾನು ಮಾಡ್ತೀನಿ, ನಾನು ಹೇಳ್ದಾಗ ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ಮೇಲೆ ಅದು ಆಫ್ಲೈನ್ ಇತ್ತು ಸರ್. ನಾನು ಡ್ಯೂಟಿ ಮಾಡೋದ್ರಿಂದ, ನನಗೆ ಹೊರಗಡೆ ಡ್ಯೂಟಿ ಮಾಡೋದ್ರಿಂದ ಇದನ್ನು ಆನ್ಲೈನ್ ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಆಫ್ಲೈನ್ ಇದ್ದರೂ ಆನ್ಲೈನಲ್ಲಿ ನಾನು ಟ್ರೈನಿಂಗ್ ಮುಗಿಸಿದೆ ಸರ್. ಟ್ರೈನಿಂಗ್ ಮುಗಿಸಿ ನನಗೆ 10 days ಒಳಗೆ ನನಗೆ ಸರ್ಟಿಫಿಕೇಟ್ ಸಿಗುತ್ತೆ. ನಿಮಗೆ ಉದ್ಯಮ ಮಿತ್ರ ನವೀನ್ ಅವರೇ ಅದನ್ನು ಸಮೇತ ನನಗೆ ಗೈಡ್ ಮಾಡಿ ತುಂಬ ಹೆಲ್ಪ್ ಆಯ್ತು ಸರ್. ನನಗೆ ಆ ಗೈಡಿಂದ ನಾನು ತುಂಬ ಲಾಸ್ಟ್ ಮೂಮೆಂಟಲ್ಲೂ ಕನ್ಫ್ಯೂಸ್ ಆಗಿದ್ದೆ, ಯಾವ ಥರ ಮಾಡೋದು ಏನು ಅಂತ. ಅದು ನಮ್ಮ ನವೀನ್ ಸರ್ ಹೋದ್ಮೇಲೆ ಗೈಡ್ ಮಾಡಿ ಕುತ್ಕೊಂಡಾದ್ಮೇಲೆ ನನಗೆ ಒಂದು ಸ್ವಲ್ಪ ಡೌಟ್ಗಳು ಕ್ಲಿಯರ್ ಆಗಿ ಅಲ್ಲೂ ಸಮೇತ ನನಗೆ ಲಾಸ್ಟ್ ಮೂಮೆಂಟಲ್ಲೂ ಕೈ ಹಿಡಿದ್ರು ಸರ್ ಅವರು. ಓಕೆ, ನನಗೆ ಸರ್ಟಿಫಿಕೇಟು 10 days ಸರ್ಟಿಫಿಕೇಟ್ ಮತ್ತು ಆನ್ಲೈನಲ್ಲೇ ಬಂತು ಸರ್.